ಏನ್ ಕೊಟ್ಟು ನಿನ್ ಋಣ ತೀರಿಸ್ಕೊಳ್ಳಿ ನಾನು? ನಿನಗೆ ಋಣಿಯಾಗಿರ್ತೀನಕ್ಕ. ಅದೇನೇ ಮಾಡಿದ್ರು ಆ ಋಣ ತೀರಲ್ಲ. ತುಂಬಾ ಥ್ಯಾಂಕ್ಸ್ ಅಖಿಲ್. ನಿಂಗೆ ನಿಜ ಗೊತ್ತಿಲ್ಲದೆ ಇದ್ರೂ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ಭಾವಂಗೆ ಜೊತೆ ಆಗಿದ್ದೆ. ನೀವೇನು ಮಾಡಿದ್ರು ಒಳ್ಳೇದೇ ಮಾಡ್ತೀರಂತ ನನಗೆ ಗೊತ್ತು. ಅದಕ್ಕೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮಗೆ. ಸಾರಿ ರೀ. ನನ್ನ ಪ್ಲಾನ್ ಏನು ಅಂತ ಮೊದಲೇ ನಿಮಗೆ ಹೇಳಲಿಲ್ಲ. ನಾನೇ ವರ್ಕ್ ಮಾಡ್ತೀನಂತ ನಿಮಗೆ ಹೇಳಿ ಒಪ್ಕೊಂಡು ಭಾವನ್ ಹತ್ರ ಮಾಡಿಸೋದೇ ನನ್ನ ಪ್ಲಾನ್ ಆಗಿತ್ತು. ನನಗೆ ಗೊತ್ತಿತ್ತು. ನಿಮಗೆ ಮೊದಲೇ ಗೊತ್ತಿತ್ತಾ? ಈ ಇವೆಂಟ್ಗೆ ನನ್ನ ಹೆಲ್ಪ್ ಬೇಡ ಅಂತ ನೀವು ಯಾವಾಗ ಹೇಳಿದ್ರೋ ಆವಾಗಲೇ ನನಗೊಂದು ಸಣ್ಣ ಡೌಟ್ ಬಂತು. ಈ ಇವೆಂಟ್ಗೆ ಹೆಲ್ಪ್ ಮಾಡಿ ಅಂತ ನಮ್ಮ ಅಣ್ಣ ಹತ್ರ ಕೇಳಿದಾಗಲೇ ಆ ಡೌಟ್ ಕನ್ಫರ್ಮ್ ಆಯಿತು. ಇವೆಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೊಸೂರ ಹತ್ರ ಹೇಳೋಕೆ ಮರ್ತೋಯ್ತಲ್ಲ. ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಇರೋರು ಹೆಲ್ಪ್ ಮಾಡಿದ್ರೆ ನಾನು ಈ ಇವೆಂಟ್ನ ಸಕ್ಸಸ್ ಮಾಡ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಿ ಭಾವ. ಸಾರಿ ವಸು, ನಾನು ಮಾಡೋಕ್ಕಾಗಲ್ಲ. ಭಾಸ್ಕರ್ ಭಾವನಿಂದ ಮತ್ತೆ ಇವೆಂಟ್ ಮಾಡಿಸಿ ಭಾವ ಈ ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಪ್ರೂವ್ ಮಾಡೋಣ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ಲಾನ್ ಫೇಲ್ ಆಗ್ತಿದ್ಯಲ್ಲ. ಅಣ್ಣಂಗೋಸ್ಕರನೇ ಇದೆಲ್ಲ ನೀವು ಮಾಡ್ತಾ ಇದ್ದೀರ ಅಂತ ನನಗೆ ಅರ್ಥ ಆಯಿತು. ಆದರೆ ಅಣ್ಣ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಭಯಪಟ್ಟರು. ಅದಕ್ಕೆ ಹೇಗಾದರೂ ಮಾಡಿ ಅಣ್ಣನ ಹತ್ರ ಡಿಸೈನ್ ಮಾಡಿಸ್ಬೇಕು ಅಂತ ನೈಟ್ ನೀವು ಮಾಡಿದ ಡಿಸೈನ್ನ ನಾನೇ ಮುಚ್ಚಿಟ್ಟೆ. ನಾನೇ ತಗೊಳ್ಳಿ, ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅಂದ್ರೆ ನಾವು ಕದ್ದಿರೋದು ಬೇರೆ ಪೇಪರ್. ಬೆಳಗ್ಗೆ ಆ ಡಿಸೈನ್ ಕಾಣಿಸಿಲ್ಲ ಅಂತ ನೀವು ಗಾಬರಿ ಆದ್ರಿ.
ಅಣ್ಣ ನಿಮ್ಗೆ ಹೆಲ್ಪ್ ಮಾಡಲೇಬೇಕು ಅಂತಾನೆ ನಾನು ಬೇಕು ಅಂತಾನೆ ನಿಮ್ಮ ಮೇಲೆ ಸಿಟ್ ಮಾಡಿಕೊಂಡೆ. ಎಲ್ಲರ ಮುಂದೆನೂ ಕೂಗಾಡಿದೆ. ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು. ಅಣ್ಣ ನಿಮ್ಗೆ ಹೆಲ್ಪ್ ಮಾಡಿ ಇಷ್ಟು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಗ್ರೇಟ್ ಅಣ್ಣ, ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಅಭಿ, ಸಾರಿ ಅಭಿ, ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದೆ. ಇಲ್ಲ ಅಣ್ಣ, ನಾನೇ ನಿಮ್ಮನ್ನ ಇನ್ಸಲ್ಟ್ ಮಾಡಿದೆ. ಅವತ್ತು ಎಲ್ಲರೂ ಮುಂದೆ ನಾನು ನಿಮ್ಮ ಮೇಲೆ ಆ ಥರ ಕೂಗಾಡಬಾರ್ದಾಗಿತ್ತು. ಐ ಆಮ್ ವೆರಿ ಸಾರಿ ಅಣ್ಣ. ಸಾರಿ ಅದಕ್ಕೆ. ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯ? ನೀನೇನ್ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡ್ತೀಯ. ನೀನು ವಸು ಇಬ್ರು ನನ್ಗೆ ತುಂಬಾ ಸಹಾಯ ಮಾಡಿದೀರ. ನನ್ಗೆ ನನ್ನ ಹೊಸದಾಗಿ ಪರಿಚಯ ಮಾಡಿಸಿದ್ರಿ. ನಾನೇನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸನ ನನಗೆ ಕೊಟ್ರಿ. ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ಯಾಕೆ ಥ್ಯಾಂಕ್ಸ್ ಅಣ್ಣ? ಇವತ್ತಿಂದ ನೀನು ಕೂಡ ಇವೆಂಟ್ಸ್ ಮಾಡಬೇಕು. ಗಂಡ ಹೆಂಡತಿ ಸೇರಿ ದೊಡ್ಡ ಡ್ರಾಮಾನೇ ಆಡ್ಬಿಟ್ರು ಕಣೆ. ಹೌದಾಂಟಿ, ನಮ್ಮಿಬ್ರನ್ನು ಫೂಲ್ ಮಾಡ್ಬಿಟ್ರು. ನಾವು ಮೂವರು ಒಂದೇ ಅಣ್ಣ. ಈ ಫ್ಯಾಮಿಲಿ, ಈ ಸಂಸ್ಕೃತಿ ಇವೆಂಟ್ಸ್ ನಮ್ಮಲ್ಲೊಂದು ಭಾಗ. ನಮ್ಮನ್ನು ಯಾವ ಶಕ್ತಿನೂ ಬೇರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಸೋರೆ, ಹಾರಿಕಾ ಬನ್ನಿ. ಅಮ್ಮ, ನಮ್ಮನ್ನು ನೋಡು. ನಾವು ಯಾವಾಗಲೂ ಹೀಗೆ ಇರ್ತೀವಿ. ನೀವು ಕಂಡಿದ್ದ ಕನಸು ನಾವು ಯಾವತ್ತೂ ಬೇರೆ ಆಗಲ್ಲ. ನಾವೆಲ್ಲರೂ ಒಂದೇ.
ಏನೇ ನಾವ್ ಒಂದ್ ಮಾಡಕ್ ಹೋದ್ರೆ ಇನ್ನೊಂದ್ ಆಗ್ತಿದೆ. ಯಾವಾಗ್ಲೂ ಅತಿ ತಾನೇ ಆಗೋದು. ಅದಲ್ವೇ ವಸು ಮಾಡಿರೋ ಡಿಸೈನ್ ನ ಕದ್ದಿರೋದು ನಾವಲ್ವಾ? ಅಭಿ ತಗೊಂಡೆ ಅಂತಿದ್ದಾನೆ. ಕತ್ಲಲ್ಲಿ ಯಾವ ಪೇಪರ್ ಅನ್ಕೊಂಡ್ ಯಾವ್ದನ್ ತಂದ್ಯೋ ಏನೋ. ಅದ್ ಸರಿ, ಆ ಅರ್ಧ ಆಗಿದ್ ಪೇಪರ್ನೆಲ್ಲ ಎಲ್ಲಿಟ್ಟಿದ್ಯಾ? ಏನೇ ಏನೋ ಗೀಚಿರೋ ತರ ಇದೆ. ಇದು ಗೀಚಿರೋದಲ್ವೇ ನಮ್ ತಲೆನೋವು. ಡಿಸೈನ್ ಬಚ್ಚಿಟ್ರೆ ವಸು ಅಕ್ಕ ಅಭಿಭವನ್ ಹತ್ರ ಬೈಸ್ಕೋತಾಳೆ. ಆಗ ಭಾಸ್ಕರ್ ಭಾವಂಗೆ ಮತ್ತೆ ಅವಮಾನ ಆಗಿ ಈ ಫ್ಯಾಮಿಲಿ ಒಡೆದು ಚೂರ್ ಚೂರಾಗುತ್ತೆ ಅನ್ಕೊಂಡ್ರೆ ಮತ್ತೆಲ್ಲರೂ ಒಂದಾಗಿದ್ದಾರೆ. ಭವ್ಯ ಅಕ್ಕ ವಸು ಅಕ್ಕ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಅಭಿಭಾವ ಭಾಸ್ಕರ್ ಭಾವ ಒಂದಾಗೋದ್ರು. ಇನ್ನು ಅಖಿಲ್ ಬಗ್ಗೆ ಹೇಳೋದೇ ಬೇಡ. ಅತ್ತೆನೂ ಪಾಸಿಟಿವ್ ಆಗ್ಬಿಟ್ರು. ಅವ್ರೆಲ್ರೂ ಒಟ್ಟಿಗೆ ಒಂದ್ ಕಡೆ ಆಗೋದ್ರು. ನಾವಿಬ್ರು ಮಾತ್ರ ಬೇರೆ ಆಗೋದ್ವಿ. ದೇವ್ರು ಹೀಗೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ನೇನೋ. ಆ ದೇವ್ರಲ್ವೇ ಎಲ್ಲ ಅಭಿವಸು ಮಾಡಿತು. ಇಬ್ರು ಸೇರಿ ನಮ್ಮನ್ನ ಪೆದ್ರನ್ನಾಗ್ ಮಾಡಿದ್ರು. ಅವ್ರನ್ ಸುಮ್ನೆ ಬಿಡೋದಿಲ್ಲ. ಸುಮ್ನೆ ಬಿಡದೆ ಇನ್ನೇನ್ ಮಾಡ್ತ್ಯಾ? ಈಗ ಎಲ್ಲರೂ ಒಂದಾಗಿದ್ದಾರೆ. ನಾನು ಇಷ್ಟ ಇಲ್ದಿದ್ರು ಆ ಗ್ರೂಪ್ ಫೋಟೋಲಿ ಹಲ್ಕಿರ್ಕೊಂಡು ಪೋಸ್ ಕೊಡ್ಬೇಕಾಗತ್ತೆ. ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ. ನನ್ನ ಅಷ್ಟು ಕೀಳಾಗ್ ನೋಡ್ಬೇಡ್ವೆ. ನಂದ ಮಹಾರಾಜ ನಾಶ ಆಗೋ ತನಕ ಚಾಣಕ್ಯ ಸುಮ್ನಿರ್ಲಿಲ್ಲ. ಕುರುಕ್ಷೇತ್ರದಲ್ಲಿ ಕೌರವರ್ ಸಾಯೋವರ್ಗೂ ಶಕುನಿ ಕಾಯ್ಲಿಲ್ಲ. ಪಲ್ನಾಟಿ ವಂಶನ ಕಾಡಿ ಕಳ್ಸೋವರ್ಗೂ ನಾಗಮ್ಮ ಶಪಥ ಮುರಿಲಿಲ್ಲ. ನಾನು ಹಾಗೆ ಕಣೆ. ಈ ಫ್ಯಾಮಿಲಿ ಅಂತ್ಯ ನೋಡೋವರ್ಗೂ ನಿದ್ದೆ ಮಾಡಲ್ಲ. ನೀನು ನಿದ್ದೆ ಮಾಡಲ್ವಾ? ಆಕಳ್ಕೆನೆ ತಡಿಯೋಕಾಗ್ತಿಲ್ಲ. ಇನ್ನು ಈ ಫ್ಯಾಮಿಲಿಗೆ ಏನ್ ಮಾಡ್ತ್ಯಾ? ಏನೋ ಒಂದ್ ಮಾಡ್ತೀನಿ ನೋಡೆ. ಈ ಪ್ಲಾನ್ ಫೇಲ್ ಆದ್ರೆ ಇನ್ನೊಂದು ಗಜನಿ ಮೊಹಮ್ಮದ್ ತರ ದಂಡಯಾತ್ರೆ ಮಾಡಿ ಈ ಫ್ಯಾಮಿಲಿಲಿ ಮನಃಶಾಂತಿ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಇಲ್ಲಿ ಕೊಡು, ನೀನ್ ತಿನ್ನು ಜಯಂತಿ. ನಾನು ಯಾಕೆ ಇಷ್ಟು ಸಂತೋಷವಾಗಿದ್ದೀನಿ ಅಂತ ನೋಡ್ತಿದ್ಯಾ? 3 ದಿನದಿಂದ ನಮ್ಮನೇಲಿ ಸೃಷ್ಟಿಯಾಗಿದ್ದ ಒಂದು ಇಕ್ಕಟ್ಟಿನ ವಾತಾವರಣಕ್ಕೆ ಇವತ್ತು ತೆರೆ ಬಿದ್ದಿದೆ. ಒಂದು ಸಮಸ್ಯೆಗೆ ಸುಖಾಂತವಾಗಿದೆ. ಅದೇ ರೀ, ನನಗೂ ಖುಷಿ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ್ನಲ್ಲ, ನಾವು ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ ಅಂತ. ಕಾಲನೇ ಪರಿಹಾರ ಕೊಡುತ್ತೆ ಅಂತ. ಅದೀಗ ನಿಜ ಆಯ್ತು ತಾನೆ? ನೀವ್ ಯಾವಾಗ್ಲೂ ನಿಜಾನೇ ಹೇಳ್ತಿರಲ್ವೇನ್ರಿ? ಆದ್ರೆ ನೀನ್ ನಂಬಲಿಲ್ಲ ಅಲ್ವಾ? ನಿನ್ ಜೊತೆ ಮನೆಯಲ್ಲೂ ತುಂಬಾ ಜನ ವಸುನ ಅಪಾರ್ಥ ಮಾಡ್ಕೊಂಡ್ರಲ್ಲ. ಕೊನೆಗೆ ಎಷ್ಟೋ ಬ್ಯಾಲೆನ್ಸ್ಡ್ ಆಗಿರೋ ಪಾವನಿ ಕೂಡ ವಸು ಮೇಲೆ ಅನುಮಾನ ಪಟ್ಲು. ವಸುವಿಂದ ಅಭಿ ಕೂಡ ದಾರಿ ತಪ್ತಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡ್ರು. ಒಂದು ಟೈಮಲ್ಲಿ ಪಾವನಿ ನೋವನ್ಬೋಸಿದ್ ನೋಡಿ ನಾನು ಕೂಡ ಈ ಕುಟುಂಬ ಒಡೆದು ಹೋಗುತ್ತೇನೋ ಅಂತ ತುಂಬಾ ಭಯಪಟ್ಟಿದ್ದೆ. ಆದ್ರೆ ವಸು ಮತ್ತೆ ಅಭಿಯ ನಿಜವಾದ ವ್ಯಕ್ತಿತ್ವ ಏನು ಅಂತ ಈಗೆಲ್ರಿಗೂ ಗೊತ್ತಾಗಿದೆ. ಭಾಸ್ಕರ್ ಒಳಗಡಗಿದ್ದ ಬುದ್ಧಿವಂತಿಕೆನ, ಶಕ್ತಿ ಸಾಮರ್ಥ್ಯಗಳನ್ನ ಹೊರಗೆ ತರಬೇಕು ಅಂತ ವಸು ಅನ್ಕೊಂಡಿದ್ಲು. ಅದಕ್ಕೆ ಸರಿಯಾಗಿ ಅಭಿ ವಸುಗೆ ಸಹಕಾರ ಕೊಟ್ಟ. ಇಬ್ರು ಸೇರ್ಕೊಂಡು ಭಾಸ್ಕರ್ ಯೋಗ್ಯತೆ ಏನು ಅಂತ ಅವನಿಗೆ ಪರಿಚಯ ಮಾಡಿಸಿದ್ರು. ನಿಜನೇ ರೀ, ಆದ್ರೆ ಮುಂಚೆನೆ ನಮಗೊಂದ್ ಮಾತು ಹೇಳ್ಬೇಕಾಗಿತ್ತು ಅಲ್ವಾ? ಮನೇಲಿ ಈ 3 ದಿನ ಗಲಾಟೆ ಗದ್ದಲ ನಡೀತಾನೆ ಇರ್ಲಿಲ್ಲ. ಮುಂಚೆನೆ ಹೇಳ್ಬಿಟ್ಟಿದ್ರೆ ಹೀಗೆಲ್ಲ ನಡೀತಿರ್ಲಿಲ್ಲ ಜಯಂತಿ. ಇನ್ನೊಂದು ರೀತಿ ಅಪಾರ್ಥಗಳಿಗೆ ದಾರಿ ಮಾಡಿಕೊಟ್ಟಿರೋದು. ಅದಕ್ಕೆ ವಸು ಮತ್ತೆ ಅಭಿ ಮುಂದಾಲೋಚನೆ ಮಾಡಿ ಕಡೆಯವರೆಗೂ ಎಲ್ಲರಿಂದ ಈ ವಿಷಯ ಮುಚ್ಚಿಟ್ರು.
ನಮ್ಮ ಹತ್ರ ಹೇಳಿದಿದ್ರೆ ಏನಾಗ್ತಿತ್ತು ರೀ? ನಿಜ ಹೇಳು, ಇದೆಲ್ಲ ಭಾಸ್ಕರ್ಗೋಸ್ಕರನೇ ಮಾಡ್ತಿರೋದು ಅಂತ ವಸು ಏನಾದರೂ ಹೇಳಿದ್ರೆ ನೀನೇನು ಒಪ್ಕೊಳ್ತಿದ್ದ? ಭಾಸ್ಕರ್ಗೆ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ಅಂತ ಹೇಳಿ ಅವಳಿಗೆ ದಬಾಯಿಸ್ತಿರ್ಲಿಲ್ವಾ? ನಾನೇನಷ್ಟು ಕೆಟ್ಟೋಳಲ್ಲ ರೀ. ಅರ್ಥ ಮಾಡ್ಕೊಳ್ಳೋ ಮನ್ಸು ವಯಸ್ಸು ನನಗೂ ಇದೆ. ಹೌದು, ಆದ್ರೆ ತಾಳ್ಮೆ ಅನ್ನೋದಿಲ್ಲ. ಸಮಾಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿನ್ನಷ್ಟು ಒಳ್ಳೆ ಅತ್ತೆ ಯಾರೂ ಇಲ್ಲ. ಬೈತಾ ಇದ್ದೀರಾ ಇಲ್ಲ ಹೊಗಳ್ತಾ ಇದ್ದೀರಾ? ನಾನು ಕೂಡ ನಿನ್ನೊಳಗಿರೋ ಸದ್ಗುಣಗಳನ್ನ ಹೊರಗಡೆ ತೆಗಿತಿದ್ದೀನಮ್ಮ. ಹಾ, ನಿನ್ ನೆನ್ಪಿದ್ಯಾ ಜಯಂತಿ, ಈ ಮನೆ ಕಟ್ಟೋವಾಗ ಪಾಯ ಭದ್ರವಾಗಿರ್ಬೇಕು ಅಂತ, ಕಂಬಗಳು ಬಲವಾಗಿರ್ಬೇಕು ಅಂತ ಅನ್ಕೊಳ್ತಿದ್ವಿ. ಆಗ್ಲೇ ಮನೆ ಸ್ಥಿರವಾಗಿ ಭದ್ರವಾಗಿರೋದು ಅಂತ ಅನ್ಕೊಂಡ್ವಿ. ಈ ಮನೆ ಬುನಾದಿಗಳು ನೀನು ನಾನು ಆದ್ರೆ, ಗೋಡೆಗಳು ಭಾಸ್ಕರ್, ಪಾವನಿ, ಅಖಿಲ್, ಹಾರಿಕಾ, ಆದ್ರೆ ಮೂಲ ಸ್ತಂಭಗಳು ಮಾತ್ರ ವಸು, ಅಭಿನೇ. ಯಾವ ಸ್ವಾರ್ಥನೂ ಇಲ್ಲದೆ ಈ ಮನೆನ ಒಂದಾಗಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ನೀನು ಒಪ್ಕೊಂತೀಯಾ? ಒಪ್ಕೋತೀನಿ ರೀ. ಆದ್ರೆ ಯಾವುದೇ ವಿಷಯ ಆಗ್ಲಿ ನನಗೆ ಹೇಳ್ಬಿಟ್ಟೆ ನೀವು ಮಾಡ್ಬೇಕು. ಇದು ನೀವು ಒಪ್ಕೋಬೇಕು. ಇಲ್ಲ ಅಂದ್ರೆ ವಿಚ್ಛೇದನೆ ಕೊಡ್ತೀಯಾ ಏನು? ಇಲ್ಲ, ಎಲೆ ಅಡಿಕೆ ಕೊಡ್ತೀನಿ. ಆ ಏನ್ರಿ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮನ್ನು ನೋಡ್ಲಿಲ್ವಲ್ಲ, ಮತ್ತೆ ಕನ್ನಡಿ ನೋಡ್ತಾ ಇದ್ದೆ. ಕನ್ನಡಿಲಿ ಏನಿದೆ? ಒಬ್ಳು ಮುದ್ದಾದ ಹುಡುಗಿ. ಇವ್ರೇನಾ ಹೀಗೆ ಮಾತಾಡ್ತಿರೋದು? ಅಂದದ ಜೊತೆಗೆ ವಿನಯ, ವಿವೇಕ, ಬುದ್ಧಿವಂತಳಾಗಿರೋ ಹುಡುಗಿ ನೋಡ್ತಾ ಇದ್ದೀನಿ. ಹಾ, ಬೇಕಾದ್ರೆ ನೀವು ಅಲ್ಲಿ ನೋಡಿ. ಕಾಣಿಸ್ತಾ ಇದ್ದಾಳ ಆ ಸುಂದರವಾದ ಒಳ್ಳೆ ಮನಸ್ಸಿರೋ ಹುಡುಗಿ?
ಐ ಆಮ್ ಸಾರಿ ರೀ. ಯಾಕ್ರಿ